ನಮಸ್ಕಾರ. ನಮ್ಮ ಸ್ವಭಾವವೇ ಒಂದಷ್ಟು ವಿಚಿತ್ರ. ಅದು ಬಹಳಷ್ಟು ಬಾರಿ ಭಿನ್ನವಾಗಿ ಯೋಚಿಸದೆ ಇದ್ದ ನಂಬಿಕೆಯನ್ನೇ ಬಲವಾಗಿ ಅಪ್ಪಿಕೊಳ್ಳುತ್ತದೆ. ಪರ್ಯಾಯ ಮಾರ್ಗ ತುಳಿಯದೆ ತಾನು ನಡೆದು ಬಂದ ಮಾರ್ಗದಲ್ಲಿಯೇ ಮತ್ತೆ ಮತ್ತೆ ಮುನ್ನಡೆಯಲು ಹಾತೊರೆಯುತ್ತದೆ. ಸದಾ ಭದ್ರತೆಯನ್ನೇ ಬಯಸುತ್ತದೆ. ನಮ್ಮ ಗ್ರಹಿಕೆಗಳ ಗಡಿಯನ್ನು ಮೀರಿ ಹೊರಬರದೆ ಅಲ್ಲಿಯೇ ವಿರಮಿಸುವ ಜಡ ಮನಸ್ಥಿತಿಯಿಂದಾಗಿ ನಾವು ಹಲವಾರು ಬಾರಿ ಮುಜುಗರಕ್ಕೆ ಒಳಗಾಗುತ್ತೇವೆ. ಜೀವನದ ಹಲವು ಸಂದರ್ಭಗಳಲ್ಲಿ ಯಾವುದೋ ಭ್ರಾಮಕತೆಗೆ ಒಳಗಾಗಿ ಸರಿಯಾದದ್ದನ್ನು ಅಗತ್ಯವಿರುವುದಕ್ಕೆ ಆದ್ಯತೆ ನೀಡಲು ವಿಫಲರಾಗುತ್ತೇವೆ. ಇದು ನಮ್ಮ ಸಹಜ ಸ್ವಭಾವವೇ ಆಗಿರುತ್ತದೆ. ಮುಲ್ಲಾ ನಸರುದ್ದೀನ್ ದಿನವೂ ಕತ್ತೆಯ ಮೇಲೆ ತನ್ನ ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಒಣ ಹುಲ್ಲನ್ನು ಸಾಗಿಸುತ್ತಿದ್ದ. ಈ ವ್ಯಾಪಾರದಿಂದ ದಿನಕ್ಕೆ ಅವನು ಶ್ರೀಮಂತನಾಗುತ್ತಿರುವುದು ಕೆಲವರ ಗಮನಕ್ಕೆ ಬಂದಿತು. ಅವರು ರಾಜನ ಮುಂದೆ ಮುಲ್ಲಾ ನಸರುದ್ದೀನ್ ಹುಲ್ಲು ಸಾಗಿಸುವ ನೆಪದಲ್ಲಿ ಯಾವುದೋ ಬೆಲೆಬಾಳುವ ವಸ್ತುಗಳನ್ನು ಹುಲ್ಲಿನಲ್ಲಿ ಅಡಗಿಸಿಟ್ಟು ಸಾಗಿಸುತ್ತಿದ್ದಾನೆ, ಇದರಿಂದಲೇ ಅವನು ಶ್ರೀಮಂತನಾಗಿದ್ದಾನೆ, ಇದಲ್ಲದೆ ರಾಜ್ಯದ ಬೊಕ್ಕಸಕ್ಕೆ ಅವನು ಮೋಸ ಮಾಡುತ್ತಿದ್ದಾನೆ, ಅವನ ಕಳ್ಳ ಸಾಗಾಣಿಕೆಯನ್ನು ಪತ್ತೆ ಹಚ್ಚಿ ಅವನಿಗೆ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿದರು. ರಾಜ ಗಡಿ ಕಾವಲುಗಾರನಿಗೆ ಪ್ರತಿಯೊಂದು ದಿನವೂ ಅವನು ಸಾಗಿಸುತ್ತಿರುವ ಹುಲ್ಲನ್ನು ಕೂಲಂಕುಷವಾಗಿ ಪರೀಕ್ಷಿಸಬೇಕೆಂದು ಆಜ್ಞಾಪಿಸಿದ. ಅಂದಿನಿಂದ ಅವನು ಹುಲ್ಲು ಸಾಗಿಸುವಾಗ ನಿತ್ಯವೂ ಕಾವಲುಗಾರನಿಂದ ಪರೀಕ್ಷೆಗೆ ಒಳಗಾಗಬೇಕಿತ್ತು. ಕಾವಲುಗಾರ ನಿತ್ಯವೂ ಕತ್ತೆಯ ಮೇಲಿನ ಹುಲ್ಲನ್ನು ಕಿತ್ತು ಪರೀಕ್ಷಿಸುತ್ತಿದ್ದ. ಒಂದು ದಿನ ಹುಲ್ಲನ್ನೆಲ್ಲ ನೆಲದ ಮೇಲೆ ಹರಡಿ ಅದನ್ನೆಲ್ಲ ತುಳಿದು ಪರೀಕ್ಷಿಸಿದರೆ, ಇನ್ನೊಂದು ದಿನ ಅದಕ್ಕೆ ಬೆಂಕಿ ಹಚ್ಚಿ ಸುಟ್ಟು ಪರೀಕ್ಷಿಸಿದ. ಕೆಲವು ಬಾರಿ ನೀರಿನಲ್ಲಿ ನೆನೆಸಿ ಪರೀಕ್ಷಿಸಿದ. ಅದೆಷ್ಟೇ ವಿಧದಲ್ಲಿ ಅವನು ಪರೀಕ್ಷಿಸಿದರೂ ಕೂಡ ಹುಲ್ಲಿನಲ್ಲಿ ಯಾವುದೇ ಅಂತಹ ಬೆಲೆ ಬಾಳುವ ವಸ್ತು ಸಿಗಲಿಲ್ಲ. ಕಾವಲುಗಾರನಿಗೆ ಇದು ತಿಳಿಯಲಾರದ ಒಗಟಾಗಿ ಪರಿಣಮಿಸಿತ್ತು. ಕೊನೆಗೆ ಬೇಸತ್ತು ಹುಲ್ಲನ್ನು ಕಿತ್ತುಕೊಂಡು ರಾಜನ ಎದುರಿನಲ್ಲಿಯೇ ಕೂಲಂಕುಷವಾಗಿ ಪರೀಕ್ಷಿಸಲಾಯಿತು. ಆಗಲೂ ಕೂಡ ಯಾವುದೇ ಪ್ರಯೋಜನವಾಗಲಿಲ್ಲ. ರಾಜನೂ ಸೇರಿದಂತೆ ಕಾವಲುಗಾರರು ಏನೂ ತೋಚದೆ ಸುಮ್ಮನಾಗಿ ಬಿಟ್ಟರು. ಹೀಗೆಯೇ ಮುಲ್ಲಾ ನಸರುದ್ದೀನ್ ವರ್ಷಗಳವರೆಗೂ ಕತ್ತೆಯ ಮೇಲೆ ಹುಲ್ಲನ್ನು ಸಾಗಿಸುವ ಮೂಲಕ ಅಪಾರವಾದ ಶ್ರೀಮಂತನಾದ. ನಂತರದ ದಿನಗಳಲ್ಲಿ ಕತ್ತೆಯ ಮೇಲೆ ಹುಲ್ಲು ಸಾಗಿಸುವ ವ್ಯವಹಾರ ಬಿಟ್ಟು ಬೇರೆ ಉದ್ಯೋಗದಲ್ಲಿ ಅವನು ತೊಡಗಿಕೊಂಡ. ಅವನನ್ನು ಪರೀಕ್ಷಿಸಿದ್ದ ಕಾವಲುಗಾರ ಕೂಡ ಸೇವೆಯಿಂದ ನಿವೃತ್ತನಾದ. ಆಕಸ್ಮಿಕವಾಗಿ ಕಾವಲುಗಾರ ಮತ್ತು ಮುಲ್ಲಾ ನಸರುದ್ದೀನ್ ಅದೊಂದು ದಿನ ಭೇಟಿಯಾದರು. ಕಾವಲುಗಾರ ಕುತೂಹಲ ತಡೆಯಲಾಗದೆ, ನಾನು ಅದೆಷ್ಟೇ ಪರೀಕ್ಷಿಸಿದರೂ ಒಮ್ಮೆಯೂ ನೀನು ಏನನ್ನು ಕದ್ದಿ ಸಾಗಿಸುತ್ತಿದ್ದೆ ಎಂಬುದು ನನಗೆ ತಿಳಿಯಲೇ ಇಲ್ಲ. ನಾನು ಯಾರಿಗೂ ಹೇಳುವುದಿಲ್ಲ. ಕುತೂಹಲಕ್ಕಾಗಿ ಕೇಳುತ್ತಿದ್ದೇನೆ, ಅದೇನು ಕದ್ದು ಸಾಗಿಸುತ್ತಿದ್ದೆ ಎಂದು ಕೇಳಿದ. ಮುಲ್ಲಾ ನಸರುದ್ದೀನ್ ಒಂದಷ್ಟು ನಕ್ಕು, ನಾನು ಕತ್ತೆಗಳನ್ನೇ ಸಾಗಿಸುತ್ತಿದ್ದೆ ಎಂದ. ಅಲ್ಲಿಯವರೆಗೂ ಕಾವಲುಗಾರನಿಗಾಗಲಿ ಅಥವಾ ಇತರ ರಾಜ್ಯದ ಯಾವುದೇ ಪ್ರಜೆಗಳಿಗಾಗಲಿ ಅವನು ಏನು ಸಾಗಿಸುತ್ತಿದ್ದ ಎಂಬ ಕಲ್ಪನೆ ಕೂಡ ಬಂದಿರಲಿಲ್ಲ. ಹೀಗೆಯೇ ನಾವು ಯಾವುದೋ ನಂಬಿಕೆಗಳಿಗೆ ಜೋತು ಬಿದ್ದು ವಾಸ್ತವಿಕ ಸಮಸ್ಯೆಯನ್ನು ಗುರುತಿಸಲು ವಿಫಲರಾಗುತ್ತೇವೆ. ಯಾವುದಕ್ಕೆ ಆದ್ಯತೆ ನೀಡಬೇಕೋ ಅದನ್ನು ಬಿಟ್ಟು ಇನ್ನಾವುದಕ್ಕೋ ಆದ್ಯತೆ ನೀಡುತ್ತಾ ನಾವು ಸಮಯವನ್ನು ವ್ಯರ್ಥ ಮಾಡುತ್ತೇವೆ. ಇಂತಹ ಕಾರಣಗಳಿಂದಾಗಿಯೇ ನಮ್ಮೆಲ್ಲ ಪ್ರಯತ್ನಗಳು ವಿಫಲವಾಗುತ್ತವೆ. ನಮ್ಮ ಸಮಯ ಮಾತ್ರವಲ್ಲದೆ ಶ್ರಮ ಕೂಡ ವ್ಯರ್ಥವಾಗುತ್ತದೆ. ಒಂದಷ್ಟು ಭಿನ್ನವಾಗಿ ಯೋಚಿಸುವುದರಿಂದ, ನಮ್ಮ ಆದ್ಯತೆಗಳನ್ನು ಗುರುತಿಸಿಕೊಳ್ಳುವುದರಿಂದ ನಮಗೆ ಒಂದು ಶಿಸ್ತು ಸಿಗುತ್ತದೆ, ಕೆಲಸಕ್ಕೊಂದು ಬೆಲೆ ಬರುತ್ತದೆ. ಮನಸ್ಸು ಸಿದ್ಧಗೊಂಡು ನಿರ್ದಿಷ್ಟ ಹಾದಿಯಲ್ಲಿ ಕ್ರಿಯಾಶೀಲವಾಗುತ್ತದೆ. ನಮ್ಮ ಆದ್ಯತೆಗಳನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಅವುಗಳ ಮೇಲೆ ನಮ್ಮ ಗಮನ ಕೇಂದ್ರೀಕರಿಸಲು ಕೂಡ ಇದು ಸಾಧ್ಯತೆಯನ್ನು ಒದಗಿಸಬಲ್ಲದು. ನಮ್ಮ ಆಲೋಚನೆಗಳು ಅಲ್ಪಾವಧಿಯದಾಗದೆ ಅವುಗಳನ್ನು ಒಂದಷ್ಟು ವಿಸ್ತೃತವಾಗಿಸಬೇಕು. ಮಾಡುವ ಕೆಲಸದಲ್ಲಿ ಒಂದಷ್ಟು ಭಿನ್ನತೆ ಇರಬೇಕು.
ಹೊಸತನದಿಂದ ಯೋಚಿಸಬೇಕು. ಇದರಿಂದ ನಮ್ಮ ಗ್ರಹಿಕೆ ನೂರ್ಮಡಿಗೊಳ್ಳುತ್ತದೆ. ನಮ್ಮ ಯಶಸ್ಸನ್ನು ಇಂತಹ ನಮ್ಮ ವರ್ತನೆಗಳು ಸುಲಭವಾಗಿಸುತ್ತವೆ. ನಮಸ್ಕಾರ.